ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಅಪ್ಡೇಟ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ಯಾವುದರ ಬಗ್ಗೆ ಒಂದು ಮಾಹಿತಿ ತಿಳಿಸ್ತಾ ಇದ್ದೇನೆ ಅಂದರೆ, ಸ್ವತಃ ನಂದೇ ಕೂಡ ನಿನ್ನೆ ಆಗಸ್ಟ್ 3 ಅಲ್ವಾ, ನಿನ್ನೆ 3ನೇ ಶಿಫ್ಟ್ ನಂದು ಎಕ್ಸಾಮ್ ಇತ್ತು. ನನ್ನ ಎಕ್ಸಾಮ್ ಯಾವ ರೀತಿ ಆಯಿತು, ಮತ್ತು ನನ್ನ ಎಕ್ಸಾಮ್ನಲ್ಲಿ ಬಂದಿರೋ ಪ್ರಶ್ನೆಗಳು ಯಾವುವು, ಮತ್ತು ರೀಸನಿಂಗಲ್ಲಿ ಎಷ್ಟು ಪ್ರಶ್ನೆಗಳು ಯಾವುದರ ಮೇಲೆ ಬಂದಿವೆ, ಮ್ಯಾಥ್ಸಲ್ಲಿ ಎಷ್ಟು ಪ್ರಶ್ನೆಗಳು ಯಾವುದರ ಮೇಲೆ ಬಂದಿದೆ, ಮತ್ತು ಜಿ ಕೆಯಲ್ಲಿ ಕರೆಂಟ್ ಅಫೇರ್ಸ್ಗೆ ಜಾಸ್ತಿ ಕೇಳ್ತಿದ್ದಾರೆ ಹೇಗೆ ಎಂಬುದರ ಸಂಪೂರ್ಣ ಮಾಹಿತಿ ಇದೇ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ. ಆದ ಕಾರಣ ಯಾವುದೇ ರೀತಿ ವಿದ್ಯಾರ್ಥಿಗಳು ಈ ವಿಡಿಯೋನ ಸ್ಕಿಪ್ ಮಾಡಿ ನೋಡಬೇಡಿ. ವಿಡಿಯೋನ ಸ್ಕಿಪ್ ಮಾಡಿ ನೋಡಿದರೆ ನಿಮಗೆ ಯಾವುದೇ ರೀತಿ ನಾನು ಏನಂತ ಒಂದು ಇನ್ಫಾರ್ಮೇಷನ್ ಕೊಟ್ಟಿರುತ್ತೆ ನೋಡಿ, ಅದು ನಿಮ್ಗೆ ಗೊತ್ತಾಗಲ್ಲ. ಆದ ಕಾರಣ ವಿಡಿಯೋನ ಕೊನೆವರೆಗೆ ನೋಡಿ ಸಂಪೂರ್ಣವಾದಂಥ ನಿಖರವಾದಂಥ ಮಾಹಿತಿನ ತಿಳಿದುಕೊಳ್ಳಿ ವಿದ್ಯಾರ್ಥಿಗಳೇ. ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಇಲ್ಲಿ ನೋಡಿ ಸ್ನೇಹಿತರೆ, ನಾವು ಮೊದಲಿಗೆ ನಿನ್ನೆ ಎಕ್ಸಾಮ್ ಇತ್ತು ಕೊಲ್ಲಾಪುರಲ್ಲಿ, ನನ್ನ 3rd ಶಿಫ್ಟ್ ಆಯಿತು. ಆದ ಕಾರಣ ಅದರಲ್ಲಿ ಮೊದಲನೇದಾಗಿ ರೀಸನಿಂಗ್ನಲ್ಲಿ ಎದರ ಮೇಲೆ ಪ್ರಶ್ನೆ ಕೇಳಿದ ಅಂದರೆ, ಮೊದಲಿಗೆ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್. ಹೌದು ಸ್ನೇಹಿತರೆ, ರೀಸನಿಂಗಲ್ಲಿ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಮೇಲೆ ಒಂದು 2ರಿಂದ 3 ಅಥವಾ 3ರಿಂದ 4 ಕ್ವಶನ್ ಬಂದಿತ್ತು ನನಗೆ. ಮತ್ತು ಬ್ಲಡ್ ರಿಲೇಷನ್, ಹೌದು ಸ್ನೇಹಿತರೆ, ಬ್ಲಡ್ ರಿಲೇಷನ್ ಮೇಲೆ ಕೂಡ 1 ಅಥವಾ 2 ಕ್ವಶನ್ ಬಂದಿದ್ದು ನನಗೆ. ಮತ್ತು ದಿಕ್ಕುಗಳ ಮೇಲೆ ಪ್ರಶ್ನೆ ಸ್ನೇಹಿತರೆ. ಹೌದು, ದಿಕ್ಕುಗಳ ಮೇಲೆ ಅಂದರೆ ಪೂರ್ವಕ್ಕೆ ಉತ್ತರಕ್ಕೆ ಈ ರೀತಿ 7 ಕಿಲೋಮೀಟರ್ ನಡೆದು ನೆಕ್ಸ್ಟ್ ಎಡಕ್ಕೆ ತಿರುಗಿ ಈ ರೀತಿಯಾದ ದಿಕ್ಕುಗಳನ್ನು ಕೊಟ್ಟಿರ್ತಾರೆ ನೋಡಿ, ಅದರಲ್ಲಿ 2ರಿಂದ 3 ಪ್ರಶ್ನೆಗಳು ಬಂದಿತ್ತು. ಇವಿಷ್ಟು ಮಾತ್ರ ನೆನಪಿದೆ ನನಗೆ. ಮತ್ತು ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್, ಬ್ಲಡ್ ರಿಲೇಷನ್, ದಿಕ್ಕುಗಳ ಮೇಲೆ ಪ್ರಶ್ನೆ, ಇವಿಷ್ಟು ರೀಸನಿಂಗ್ ಬಗ್ಗೆ ಆಗಿತ್ತು. ಇನ್ನು ಜಿ ಕೆ ಅಂದರೆ ನಿಮಗೆ ಜಿ ಕೆಯಲ್ಲಿ ಯಾವೆಲ್ಲ ಪ್ರಶ್ನೆಗಳು ಬಂದಿದ್ದು ಅಂದರೆ, ಜಿ ಕೆ ನನಗೆ ನನ್ನ 3ನೇ ಶಿಫ್ಟಲ್ಲಿ ಕಮ್ಮಿ ಕೇಳಿದ್ರು ಸ್ನೇಹಿತರೆ. ಅಂದರೆ ಒಂದು 8 ಕ್ವಶನ್ ತನಕ ನಾನು ನೆನಪಿರೋ ಹಾಗೆ ಒಂದು 8 ಕ್ವಶನ್ ಮಾತ್ರ ಜಿ ಕೆಯಲ್ಲಿ ಬಂದಿದ್ದು. ಉಳುಕಿದ್ದೆಲ್ಲ 12 ಕ್ವಶನ್ಸ್ ಎಲ್ಲ ನನಗೆ ಕರೆಂಟ್ ಅಫೇರ್ಸ್ ಮೇಲೆ ಕೇಳಿದ್ರು ಸ್ನೇಹಿತರೆ. ಆದ ಕಾರಣ ತುಂಬ ವಿದ್ಯಾರ್ಥಿಗಳು ಈಗ ಮತ್ತು ಇವತ್ತಿರೋರ ಪೇಪರು ಮತ್ತು ನಾಳೆ ಇರೋದು ಮತ್ತು ನಾಡಿದ್ದಿರೋದು ಸಂಪೂರ್ಣವಾಗಿ ಕರೆಂಟ್ ಅಫೇರ್ಸ್ನ ನೋಡ್ಕೊಂಡು ಹೋಗಿ. ಈಗ ಜನವರಿಯಿಂದ ಈಗ ಜೂನ್ ಜುಲೈ ತನಕ ನೀವು ಕರೆಂಟ್ ಅಫೇರ್ಸ್ನ ಸಂಪೂರ್ಣವಾಗಿ ನೋಡ್ಕೊಂಡು ಹೋಗಿ. ಕರೆಂಟ್ ಅಫೇರ್ಸ್ ಮೇಲೆ ತುಂಬ ಪ್ರಶ್ನೆ ಕೇಳ್ತಿದ್ದಾರೆ. ಮತ್ತು ನಾನು ಕೂಡ 2ನೇ ಶಿಫ್ಟ್ನಲ್ಲಿ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಮುಗಿದು ನೋಡಿ ಅವ್ರನ್ನೂ ಕೇಳಿದ್ದೆ. ಅವರು ಕೂಡ ಕರೆಂಟ್ ಅಫೇರ್ಸ್ ತುಂಬ ಬಿದ್ದಿದ್ದು ಅಂತ ಹೇಳ್ತಾ ಇದ್ರು ಕ್ವಶನ್ ಪೇಪರಲ್ಲಿ. ಆದ ಕಾರಣ ಕರೆಂಟ್ ಅಫೇರ್ಸ್ ನೋಡ್ಕೊಂಡು ಹೋಗಿ. ಮತ್ತು ಜಿ ಕೆ ಅಂದರೆ ಜನರಲ್ ನಾಲೆಜ್ ಸ್ವಲ್ಪ ಒಂದು 6ರಿಂದ 7 ಅಥವಾ ಮ್ಯಾಕ್ಸಿಮಮ್ ಅಂದರೆ ಒಂದು 10 ಕ್ವಶನ್ ಕೇಳ್ತಾರೆ. ಉಳಿದಿದ್ದೆಲ್ಲ ಕರೆಂಟ್ ಅಫೇರ್ಸೇ ಇರುತ್ತೆ ಸ್ನೇಹಿತರೆ. ಒಂದು ಕೆಲವೊಂದಿಷ್ಟು ಶಿಫ್ಟಲ್ಲಿ ಒಂದು 10ರಿಂದ 10 ಕರೆಂಟ್ ಅಫೇರ್ಸು ಮತ್ತು 10 ಜಿ ಕೆ ಬಂದಿತ್ತು. ಉಳ್ಕಿದ್ದಲ್ಲಿ ಒಂದು 10ರಿಂದ 12 ಕರೆಂಟ್ ಅಫೇರ್ಸು, ಉಳ್ಕಿದ 8 ಜಿ ಕೆ ಬಂದಿತ್ತು. ಮತ್ತು ನನ್ನ ಎಕ್ಸಾಮಲ್ಲಿ ಒಂದು 12 ಕರೆಂಟ್ ಅಫೇರ್ಸು, ಒಂದು 8 ಜಿ ಕೆ ಬಂದಿತ್ತು ಅಂತ ಹೇಳ್ಬೋದು. ಮತ್ತು ಇನ್ನು ಮ್ಯಾಥ್ಸಲ್ಲಿ ಅಂದರೆ ಗಣಿತದಲ್ಲಿ ನೀವು ಏನೆಲ್ಲ ನೋಡ್ಕೊಂಡು ಹೋಗ್ಬೇಕಂದ್ರೆ, ಬೋರ್ಡ್ ಮಾಸ್, ಹೌದು ಸ್ನೇಹಿತರೆ, ಬೋರ್ಡ್ ಮಾಸ್ ನೋಡ್ಕೊಂಡು ಹೋಗಬೇಕು. ಮತ್ತು ಟೈಮ್ ಆ್ಯಂಡ್ ವರ್ಕ್ ಮೇಲೆ ಒಂದು 2ರಿಂದ 3 ಕ್ವಶನ್ ಕೇಳ್ತಾನೆ. ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್, ಹೌದು ಸ್ನೇಹಿತರೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಮೇಲೆ 2ರಿಂದ 3 ಕ್ವಶನ್ ಕೇಳ್ತಾರೆ. ಮತ್ತು ಚಕ್ರ ಬಡ್ಡಿ ಮತ್ತು ಸರಳ ಬಡ್ಡಿ ಮೇಲೆ 1ರಿಂದ 2 ಕ್ವಶನ್ ಖಂಡಿತವಾಗಿ ಕೇಳ್ತಾನೆ. ಮತ್ತೊಮ್ಮೆ ಹೇಳ್ತಾನೆ ನೋಡಿ, ಮ್ಯಾಥ್ಸಲ್ಲಿ ಏನೇನು ನೋಡ್ಕೊಂಡು ಹೋಗ್ಬೇಕಂತ. ಬೋರ್ಡ್ ಮಾಸ್ ನೋಡ್ಕೊಂಡು ಹೋಗಿ, ಟೈಮ್ ಆ್ಯಂಡ್ ವರ್ಕ್ ಮತ್ತು ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್, ಬಡ್ಡಿ, ಚಕ್ರ ಬಡ್ಡಿ, ಸರಳ ಬಡ್ಡಿ ಮೇಲೆ ಒಂದು 2ರಿಂದ 3 ಕ್ವಶನ್ ಕೇಳ್ತಾನೆ. ಆದ ಕಾರಣ ಸಂಪೂರ್ಣವಾಗಿ ಮ್ಯಾಥ್ಸ್ ಕೂಡ ನೋಡ್ಕೊಂಡು ಹೋಗಿ. ಮತ್ತು ಸೈನ್ಸಲ್ಲಿ ನನಗೆ ಸೈನ್ಸಲ್ಲಿ ಅಷ್ಟೊಂದೇನು ನೆನಪಿಲ್ಲ. ಆದ ಕಾರಣ ನೀವು ಸೈನ್ಸಲ್ಲಿ 8th ಏನು ಸೈನ್ಸ್ ಇರುತ್ತೆ ಸಬ್ಜೆಕ್ಟ್, ಅದರಲ್ಲಿರುವ ಕ್ವಶನ್ಗಳನ್ನ ಕೇಳ್ತಿರ್ತಾನೆ. ಮತ್ತು 10th ಇದ್ದ ಸೈನ್ಸ್ ಮೇಲೆ ಕ್ವಶನ್ ಕೇಳಿದ್ದಾನೆ. ಅಷ್ಟೊಂದು ನನಗೆ ನೆನಪಿಲ್ಲ ಇವಾಗ ಬಿದ್ದಿದ್ದು ಅಂತ. ಆದ ಕಾರಣ ಮತ್ತು ಜಿ ಕೆ ಹೇಳಿದ್ದೇನೆ, ಮತ್ತು ಕರೆಂಟ್ ಅಫೇರ್ಸ್ ಮೇಲೆ ಹೇಳಿದ್ದೇನೆ, ಮ್ಯಾಥ್ಸ್ ಮೇಲೆ ಹೇಳಿದ್ದೇನೆ, ರೀಸನಿಂಗ್ ಹೇಳಿದ್ದೇನೆ. ಸೈನ್ಸ್ ಅಷ್ಟೊಂದು ಗೊತ್ತಿಲ್ಲ. ಆದರೂ ನಂಗೆ ಅನಿಸೋ ಮಟ್ಟಿಗೆ 8th ಮತ್ತು 10th ಮೇಲೆ ಕ್ವಶನ್ ಬಂದಿದ್ವು, ಆದರೆ ಅಷ್ಟೊಂದು ನೆನಪಿಲ್ಲ. ಆದ ಕಾರಣ ಇವಿಷ್ಟು ನೋಡ್ಕೊಂಡು ಹೋಗಿ. ಖಂಡಿತವಾಗಿ RR ಗ್ರೂಪ್ ಡಿಗೆ ಇದು ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗುತ್ತದೆ. ಮತ್ತು ರೀಸನಿಂಗ್ ತುಂಬ ಈಜಿ ಇತ್ತು. ಈಜಿ ಅಂದರೆ ಒಂದು ಮಾಡ್ರೇಟ್ ಲೆವೆಲ್ ಇತ್ತು. ಯಾವುದೇ ರೀತಿ ಫುಲ್ ಈಜಿನೂ ಇರಲಿಲ್ಲ, ಯಾವುದೇ ರೀತಿ ಫುಲ್ ಹಾರ್ಡ್ ಕೂಡ ಇರಲಿಲ್ಲ. ಮತ್ತು ಮ್ಯಾಥ್ಸ್ ಸ್ವಲ್ಪ ಅಷ್ಟು ಒಂದು ಹಾರ್ಡ್ ಇರಲಿಲ್ಲ, ಅಷ್ಟು ಈಜಿ ಇರಲಿಲ್ಲ, ಸ್ವಲ್ಪ ಮೀಡಿಯಮ್ ಇತ್ತು ಅಂತ ಹೇಳ್ಬೋದು. ಕರೆಂಟ್ ಅಫೇರ್ಸ್ ಮತ್ತು ಜಿ ಕೆ ಒಂದು ಸ್ವಲ್ಪ ಹಾರ್ಡ್ ಇತ್ತು ಅಂತ ಹೇಳ್ಬೋದು ನನಗೆ ಬಂದಿರೋ ಕ್ವಶನ್ ಪೇಪರಲ್ಲಿ. ಅಂದರೆ ನಾನು ಏನಂತ ಕರೆಂಟ್ ಅಫೇರ್ಸ್ ಎಲ್ಲ ನೋಡ್ಕೊಂಡು ಹೋಗಿದ್ದೆ ನೋಡಿ, ಅದರಲ್ಲಿ ಯಾವುದೋ ಒಂದು 4ರಿಂದ 3 ಅಷ್ಟೇ ಬಂದಿದ್ದು ನನಗೆ ಗೊತ್ತಿದ್ದು. ಉಳ್ಕಿದೆಲ್ಲ ಕರೆಂಟ್ ಅಫೇರ್ಸ್ ನನಗೆ ಇಲ್ಲದೇ ಇದು ಬಂದಿದ್ದು. ಆದ ಕಾರಣ ಕರೆಂಟ್ ಅಫೇರ್ಸ್ ತುಂಬ ಉಪಯುಕ್ತವಾಗುತ್ತದೆ. ಮತ್ತು ರೀಸನಿಂಗಲ್ಲಿ ತುಂಬ ಕ್ವಶನ್ ದೊಡ್ಡದು ಕೊಡ್ತಾನೆ ಸ್ನೇಹಿತರೆ. ಹೌದು, ಈಗೇನೋ ರೀಸನಿಂಗ್ ನೋಡ್ತಾ ಇರ್ತಾರೆ ನೋಡಿ, ಅಲ್ಲಿ ದಿಕ್ಕುಗಳ ಮೇಲೆ ತುಂಬ ದೊಡ್ಡದು ಕ್ವಶನ್ ಕೊಡ್ತಾನೆ. ನೀವು ಓದಿ ತಿಳ್ಕೊಳ್ಳೋಕ್ಕೆ 1ರಿಂದ 2 ನಿಮಿಷಗಳು ಬೇಕು. ಆದ ಕಾರಣ ಸಂಪೂರ್ಣವಾಗಿ ಪ್ರಾಕ್ಟೀಸ್ ಮಾಡಿ. ಇನ್ನೂ ಕೂಡ ಯಾರ್ದೆಲ್ಲ 15 ತಾರೀಕು 20 ತಾರೀಕು ಒಂದು 5ರಿಂದ 10 ದಿನಗಳ ಡಿಸ್ಟೆನ್ಸ್ ಇದೆ ನೋಡಿ, ಅವರು ಸಂಪೂರ್ಣವಾಗಿ
ರೀಸನಿಂಗ್ ಮೇಲೆ ಫೋಕಸ್ ಮಾಡಿ. ರೀಸನಿಂಗ್ ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ, ಏಕೆಂದರೆ ರೀಸನಿಂಗ್ ಒಂದೇ 30 ಮಾರ್ಕ್ಸಲ್ಲಿ ಇರ್ತದೆ, ಅಂದರೆ 30 ಮಾರ್ಕ್ಸ್ ಇರ್ತದೆ. ಆದ ಕಾರಣ ರೀಸನಿಂಗ್ ಫುಲ್ ಪರ್ಫೆಕ್ಟ್ ಮತ್ತು ಫಾಸ್ಟೆಸ್ಟ್ ಅಂದರೆ ಬೇಗನೆ ಬಿಡಿಸುವ ಒಂದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ತುಂಬ ಹೆಲ್ಪ್ ಆಗುತ್ತದೆ. ಮತ್ತು ಮ್ಯಾಥ್ಸ್ ಕೂಡ ಸ್ವಲ್ಪ ನೋಡ್ಕೊಳ್ಳಿ. ಮ್ಯಾಥ್ಸ್ ಈಜಿನೇ ಇರುತ್ತದೆ, ಆದರೆ ನಿಮಗೆ ಬಿಡಿಸಲು ಸ್ವಲ್ಪ ಟೈಮ್ ಹಿಡಿತದೆ. ಆದ ಕಾರಣ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ನೀವು ಮೇನಾಗಿ ಪ್ರಾಕ್ಟೀಸ್ ಮಾಡ್ಕೋಬೇಕಂದ್ರೆ ರೀಸನಿಂಗು ಮತ್ತು ಮ್ಯಾಥ್ಸು ಮತ್ತು ಕರೆಂಟ್ ಅಫೇರ್ಸು ಇಷ್ಟು ನೋಡ್ಕೊಂಡ್ರೆ ಆಯಿತು. ನೀವು ಖಂಡಿತವಾಗಿ RRB ಗ್ರೂಪ್ ಡಿಯಲ್ಲಿ 70+ ಮಾರ್ಕ್ಸ್ ತೊಗೋಬೋದು. ಅದರಲ್ಲಿ ಸೈನ್ಸ್ ಒಂದು 5ರಿಂದ 10 ಕ್ವಶನ್ ಅಟೆಂಡ್ ಮಾಡಿದರೆ ನೀವು ಖಂಡಿತವಾಗಿ ಈ ಸಲ RRB ಗ್ರೂಪ್ ಡಿಯಲ್ಲಿ ವರದಿ ಹಾಕ್ಕೊಡ್ತೀರಾ, RRB ಗ್ರೂಪ್ ಡಿಯಲ್ಲಿ ಜಾಯ್ನಿಂಗ್ ಆಗ್ತೀರಾ ಅಂತ ಹೇಳ್ಬೋದು. ಆದ ಕಾರಣ ನಿನ್ನೆ ನಡೆದ ನನ್ನ 3ನೇ ಶಿಫ್ಟ್ನಲ್ಲಿ ನಡೆದ ಎಲ್ಲ ಪ್ರಶ್ನೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ಅಂತ ಭಾವಿಸುತ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಈ ವಿಡಿಯೋ ಸ್ವಲ್ಪನಾದರೂ ಯೂಸ್ಫುಲ್ ಆಗಿದ್ದರೆ ತಪ್ಪದೆ ಸಂತೋಷ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.